Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 23, verse 37. How many times have I wanted to put my arms around all your people, just as a hen gathers her chicks under her wings. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 37ನೇ ವಚನ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು. ನಮ್ಮ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಯೆರೂಸಲೇಮನ್ನು ಕಂಡು ಈ ಮಾತನ್ನು ಹೇಳ್ತಾ ಇದ್ದಾರೆ. ಆ ಯೆರೂಸಲೇಮಿನ ಹತ್ತಿರ ಯೇಸು ಸ್ವಾಮಿ ಈ ರೀತಿ ಹೇಳ್ತಾ ಇದ್ದಾರೆ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ ಎಂಬುದಾಗಿ. ದೇವರು ಅನೇಕರನ್ನು ನಿನ್ನ ಬಳಿಗೆ ಕಳುಹಿಸಿಕೊಟ್ಟಾಗ, ಪ್ರವಾದಿಗಳನ್ನು ವಾಕ್ಯ ಸಾರುವುದಕ್ಕಾಗಿ ಕಳುಹಿಸಿಕೊಟ್ಟಾಗ ನೀನು ಅವರನ್ನು ಕಲ್ಲೆಸೆದು ಕೊಲ್ಲುವವಳೆ ಎಂಬುದಾಗಿ ಉಲ್ಲೇಖಿಸುತ್ತಾ ಈ ಮಾತನ್ನು ಹೇಳ್ತಾ ಇದ್ದಾರೆ. ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಕೆಳಗೆ ಯಾವ ರೀತಿ ಕೂಡಿಸಿಕೊಳ್ಳುತ್ತದೋ ಅದೇ ರೀತಿಯಲ್ಲಿ ನನಗೂ ಕೂಡ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ಅನೇಕ ಸಾರಿ ಮನಸ್ಸಿತ್ತು, ಆದರೆ ನಿನಗಾದರೂ ಮನಸ್ಸಿಲ್ಲದೆ ಹೋಯಿತು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ. ಪ್ರಿಯರೇ, ಹೌದು, ನಾವು ನಮ್ಮ ಯೇಸು ಸ್ವಾಮಿ ಕೈಚಾಚಿ ನಮ್ಮನ್ನು ಕರೆಯುತ್ತಾ ಇರುವಾಗ ಈ ಯೆರೂಸಲೇಮಿನ ಹಾಗೆ ಮನಸ್ಸಿಲ್ಲದೆ ಹೋಗುತ್ತಾ ಇದ್ದೇವಾ, ಅಥವಾ ಕ್ರಿಸ್ತನ ಬಳಿಗೆ ಬರುತ್ತಾ ಇದ್ದೇವಾ? ಹಿಂದೆ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಿರಿ. ಕ್ರಿಸ್ತನು ನಿಮಗಾಗಿ ಎರಡೂ ಕರೆಗಳನ್ನು ಚಾಚಿ ಕರೆಯುತ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಸಾಧಾರಣವಾದ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಅನೇಕ ಸಾರಿ ಸಾಮ್ಯಗಳ ಮೂಲಕವಾಗಿ ಮಾತನಾಡಿದ್ದಾರೆ. ಅನೇಕ ಸಾರಿ ಪ್ರಸಂಗಗಳನ್ನು ಹೇಳ್ತಿರುವಂಥ ಸಂದರ್ಭದಲ್ಲಿ ಪ್ರಾಣಿಗಳನ್ನು ಸೂಚಿಸುತ್ತಾ, ಪಕ್ಷಿಗಳನ್ನು ಸೂಚಿಸುತ್ತಾ, ಸಸ್ಯಗಳನ್ನು ಸೂಚಿಸುತ್ತಾ ದೇವರ ವಾಕ್ಯವನ್ನು ಹೇಳಿದ್ದಾರೆ. ಪ್ರಿಯರೇ, ಇಲ್ಲಿ ಒಂದು ಸಣ್ಣ ಕೋಳಿಯ ಕುರಿತು ಮಾತನಾಡ್ತಾ ಇದ್ದಾರೆ. ಇಲ್ಲಿ ಕೋಳಿಗೂ ಮತ್ತು ಅದರ ಮರಿಗಳಿಗೂ ಇದ್ದ ಸಂಬಂಧವನ್ನು ದೇವರು ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಕೋಳಿ ಎಂದರೆ ದೇವರಿಗೆ ಹೋಲಿಸಲಾಗಿದೆ, ಅದರ ಮರಿಗಳು ಎಂದರೆ ವಿಶ್ವಾಸಿಗಳ ಕುರಿತು ಇಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ. ಪ್ರಿಯರೇ, ಕೋಳಿ ಮೊಟ್ಟೆಗಳನ್ನು ಮರಿ ಮಾಡಬೇಕಾದ್ರೆ ಮೊದಲನೇದಾಗಿ ಆ ಮೊಟ್ಟೆಗಳ ಮೇಲೆ ತಾನು ಕೂತುಕೊಂಡು ಕಾವು ಕೊಡಬೇಕಾಗುತ್ತದೆ. ಇದು ಸಾಧಾರಣವಾದ ಕೆಲಸವಲ್ಲ, ಇದು ತ್ಯಾಗದಿಂದ ಕೂಡಿರ್ತಕ್ಕಂಥ ಕಾರ್ಯವಾಗಿದೆ. ಪ್ರಿಯರೇ, ಸುಮಾರು 21 ದಿವಸಗಳವರೆಗೆ ಆ ತಾಯಿ ಕೋಳಿ ಉಪವಾಸವಿದ್ದು ತನ್ನ ಆಹಾರವನ್ನು ತ್ಯಾಗ ಮಾಡಿ, ತಾನು ಸುತ್ತಾಡುವುದನ್ನು ತ್ಯಾಗ ಮಾಡಿ ಆ ಮೊಟ್ಟೆಗಳ ಮೇಲೆಯೇ ಕೂತುಕೊಂಡು ಅದಕ್ಕೆ ಕಾವು ಕೊಡುವಾಗ ಅಲ್ಲಿ ಬಲವಾದ ಮಾರ್ಪಾಟು ಉಂಟಾಗುತ್ತದೆ. ಆ ಮೊಟ್ಟೆಗಳು ಮಾರ್ಪಾಟು ಹೊಂದುತ್ತವೆ. ಆ ಮೊಟ್ಟೆಗಳಲ್ಲಿ ನರಗಳು, ಮೂಳೆಗಳು, ರಕ್ತ ಕಣಗಳು ಮುಂತಾದ ಅವಯವಗಳೆಲ್ಲ ಉಂಟಾಗಿ ಅದು ಕೋಳಿ ಮರಿಯಾಗಿ ಬರುತ್ತದೆ. ಪ್ರಿಯರೇ, ಇಲ್ಲಿ ನಾವು ಆ ತಾಯಿ ಕೋಳಿಯ ತ್ಯಾಗವನ್ನು ನೋಡುತ್ತೇವೆ. ನಮ್ಮ ಯೇಸು ಸ್ವಾಮಿಯು ಕೂಡ ತ್ಯಾಗಮಯಿಯಾಗಿದ್ದಾರೆ. ತನಗಿರುವ ಮಹಿಮಾ ಪದವಿಯನ್ನು ಬಿಟ್ಟು ಈ ಲೋಕಕ್ಕೆ ಬಂದಿದ್ದಾರೆ. ಅದು ನಮ್ಮನ್ನ ರಕ್ಷಿಸುವುದಕ್ಕಾಗಿ. ಆತನು 40 ದಿನಗಳು ರಾತ್ರಿ ಹಗಲು ಉಪವಾಸ ಮಾಡಿದ್ದಾರೆ, ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ಕಲ್ವಾರಿ ಶಿಲುಬೆಯನ್ನು ಸಂಧಿಸುವುದಕ್ಕಿಂತ ಮೊದಲು ಯೇಸು ಸ್ವಾಮಿ ಗೆತ್ಸೇಮನೆ ತೋಟಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಈ ರೀತಿ ಯೇಸು ಸ್ವಾಮಿ ಬಹಳವಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿರುವುದರಿಂದಲೇ ಅನೇಕ ಜನರನ್ನು ತನ್ನ ಮಹಿಮೆಗೆ ಸೇರಿಸಿಕೊಳ್ಳಲಿಕ್ಕೆ ಆತನು ಕೃಪಾಪೂರ್ಣನಾಗಿದ್ದಾನೆ. ನನ್ನ ಪ್ರಿಯ ದೇವಚಂದ್ರೇ, ಈ ರೀತಿ ಆ ಕೋಳಿಯ ಹಾಗೆ ನೀವು ತ್ಯಾಗಮಯಿಯಾದ ಜೀವನವನ್ನು ಜೀವಿಸಲಿಕ್ಕೆ ಇಷ್ಟಪಡುವವರಾಗಿದ್ದೀರಾ? ಕರ್ತನಿಗಾಗಿ ಸೇವೆ ಮಾಡಲು ಬಯಸುತ್ತಾ ಇದ್ದೀರಾ? ಇಲ್ಲಿ ಕೋಳಿಯನ್ನು ಗಮನಿಸಿ ನೋಡಿರಿ. ಕೋಳಿ ತನ್ನ ಮೊಟ್ಟೆಗಳ ಮೇಲೆ, ತನ್ನ ಮರಿಗಳ ಮೇಲೆ ಎಷ್ಟೊಂದು ಅಕ್ಕರೆಯನ್ನು ಹೊಂದಿದೆ. ಪ್ರಿಯರೇ, ಅದೇ ರೀತಿಯಲ್ಲಿ ನಮ್ಮ ಯೇಸು ಸ್ವಾಮಿಯೂ ಕೂಡ ತನ್ನ ಮಕ್ಕಳ ಮೇಲೆ ಅಕ್ಕರೆಯುಳ್ಳವರಾಗಿದ್ದಾರೆ. ನೀವು ಕೂಡ ಕ್ರಿಸ್ತನಂತಾಗಬೇಕು. ಅನೇಕ ಜನರು ಕ್ರಿಸ್ತನನ್ನು ಅರಿಯದೆ ಅಳಿವಿನ ಹಾದಿಯಲ್ಲಿದ್ದಾರೆ, ಅಳಿದು ಹೋಗುತ್ತಾ ಇದ್ದಾರೆ, ಅನಾರೋಗ್ಯದಲ್ಲಿದ್ದಾರೆ, ಸಮಸ್ಯೆಗಳಿಗೆ ಈಡಾಗಿದ್ದಾರೆ. ಅಂಥ ಜನರಿಗೆ ನೀವು ದೇವರ ವಾಕ್ಯವನ್ನು ಸಾರುವಂಥವರಾಗುವಿರಾ?
ಇಂದೇ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಿರಿ, ತ್ಯಾಗಮಯ್ಯಾದ ಜೀವನವನ್ನು ಜೀವಿಸಿರಿ, ದೇವರ ವಾಕ್ಯವನ್ನು ಇತರರಿಗೆ ಸಾರುವಂಥವರಾಗಿರ್ರಿ. ಖಂಡಿತವಾಗಿಯೂ ದೇವರು ನಿಮ್ಮನ್ನೂ ಕೂಡ ಆಶೀರ್ವದಿಸಿ ನಡೆಸುತ್ತಾರೆ. ರೂತಳ ಗ್ರಂಥ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ರೂತಳು ಇಸ್ರಾಯೇಲ್ ದೇವರಾದ ಯೆಹೋವನನ್ನ ಆರಿಸಿಕೊಂಡಿದ್ದಳು. ಆತನ ರೆಕ್ಕೆಯ ಮರೆಯನ್ನ ಆಶ್ರಯಿಸಿಕೊಳ್ಳಲಿಕ್ಕೆ ಆಕೆ ಬಯಸಿದ್ದಳು. ಆದುದರಿಂದ ದೇವರು ಆಕೆಯನ್ನ ಆಶೀರ್ವದಿಸಿ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಿದರು. ಪ್ರಿಯರೇ, ಅದೇ ರೀತಿಯಲ್ಲಿ ನೀವು ಕೂಡ ಯೇಸು ಕ್ರಿಸ್ತನ ರೆಕ್ಕೆಗಳ ಮರೆಯಲ್ಲಿ ಬರುವುದಾದರೆ ಆತನು ಖಂಡಿತವಾಗಿಯೂ ನಿಮಗೆ ತಕ್ಕ ಪ್ರತಿಫಲವನ್ನು ಕೊಟ್ಟು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳಲ್ಲಿ ಕೂಡಿಸಿಕೊಳ್ಳುವ ಹಾಗೆ ನೀವು ಕೂಡ ನಿಮ್ಮ ಮಕ್ಕಳನ್ನು ನಿಮ್ಮ ರೆಕ್ಕೆಗಳ ಮರೆಯಲ್ಲಿಟ್ಟು ಪೋಷಿಸುತ್ತೀರಿ ದೇವ. ಆದುದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಅಪ್ಪ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡುತ್ತಂದೆಯೇ ಅಪ್ಪ. ಅನೇಕರು ನಿನ್ನನ್ನು ಅರಿಯದಿರ ಮೂರ್ತಿ ಪೂಜೆ ಮಾಡ್ತಾ ಇದ್ದಾರೆ ಕರ್ತನೆ. ನಿನ್ನನ್ನು ಅರಿಯದೆ ಅಳಿವಿನ ಅಂಚಿನಲ್ಲಿದ್ದಾರೆ ದೇವ. ಇಂಥವರಿಗೆ ವಾಕ್ಯವನ್ನು ಸಾರುವುದಕ್ಕಾಗಿ ನಿನ್ನ ಸೇವೆಯಲ್ಲಿ ಅನೇಕರನ್ನು ಆರಿಸಿಕೊಂಡು ಉಪಯೋಗಿಸಿಕೊಳ್ಳಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ನಮ್ಮನ್ನು ನಾವು ಕೂಡ ಇವತ್ತು ನಿನಗೆ ಒಪ್ಪಿಸಿಕೊಡುತ್ತೇವೆ. ನಿನ್ನ ಪಾದದ ಸನ್ನಿಧಾನದಲ್ಲಿ ಬರುತ್ತೇವೆ, ನಿಮ್ಮ ಶಿಲುಬೆಯ ಅಡಿದಾವರಿಯಲ್ಲಿ ಬರುತ್ತೇವೆ ಸ್ವಾಮಿ. ನಮ್ಮನ್ನು ಆಶೀರ್ವದಿಸಿ ಇತರರಿಗೆ ವಾಕ್ಯ ಸಾರುವುದಕ್ಕಾಗಿ ನಮ್ಮನ್ನು ಉಪಯೋಗಿಸಿಕೋ ಕರ್ತನಪ್ಪ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ನಾವು ಬರುತ್ತೇವೆ ಸ್ವಾಮಿ. ನಮ್ಮೆಲ್ಲರನ್ನ ನಿನ್ನ ರೆಕ್ಕೆ ಮರೆಯಲ್ಲಿಟ್ಟು ಪೋಷಿಸಬೇಕಾಗಿ ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.